ಮೈಸೂರಿನ ಹುಣಸೂರಿನಲ್ಲಿ ಬಿಗ್ ರಾಬರಿಯ ರೋಚಕ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ದರೋಡೆಯ ಎಕ್ಸ್ಕ್ಲೂಸಿವ್ ದೃಶ್ಯ. ಕೇವಲ 4 ನಿಮಿಷಗಳಲ್ಲಿ 5 ದರೋಡೆಕೋರರಿಂದ ದೊಡ್ಡ ದರೋಡೆ ಆಗಿದೆ. ಇದು ನಡೆದಿರುವಂತದ್ದು ಮೈಸೂರಿನ ಹುಣಸೂರು ಏನಿದೆ ಅಲ್ಲಿ ನಡೆದಂತಹ ಇನ್ಸಿಡೆಂಟ್. 5 ದರೋಡೆಕೋರರು 5ರ ಕೈಯಲ್ಲೂ ರಿವಾಲ್ವರ್ ಇತ್ತು ಅನ್ನುವಂಥದ್ದು ಪತ್ತೆಯಾಗಿದೆ. ಹಾಡಗಲೇ ಗ್ರಾಹಕರು ಇದ್ದಾಗಲೇ ಜುವೆಲ್ಲರಿ ಶಾಪ್ಗೆ ನುಗ್ಗಿದ್ದಾರೆ ಈ ಕದೀಮರ ಗ್ಯಾಂಗ್. ಹೆಲ್ಮೆಟ್ ಹಾಕೊಂಡಿದ್ದ ಇಬ್ಬರು, ಮಾಸ್ಕ್ ಹಾಕೊಂಡಿದ್ದ ಮತ್ತೊಬ್ಬ, ಇನ್ನೊಬ್ಬನ ಕೈಯಲ್ಲಿ 2 ಪಿಸ್ತೂಲ್ ಇತ್ತು. ಎಲ್ಲರಿಗೂ ಹೆದರಿಸಿ ದರೋಡೆ ಮಾಡಲಾಗಿದೆ. ಜುವೆಲ್ಲರಿ ಸಿಬ್ಬಂದಿ ಗ್ರಾಹಕರಿಗೂ ಗನ್ನನ್ನ ತೋರಿಸಿ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಎಂಟ್ರಿ ಕೊಟ್ಟ ಕೇವಲ 4 ನಿಮಿಷಗಳಲ್ಲಿ ಚಿನ್ನಾಭರಣ, ವಜ್ರಾಭರಣ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಕೊನೆಗೆ ಅದರಲ್ಲಿದ್ದ ಒಬ್ಬ ಟೀ ಶರ್ಟ್ನೊಳಗೆ ಚಿನ್ನಾಭರಣವನ್ನ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಒಟ್ಟು 3 ಬ್ಯಾಗ್ಗಳಲ್ಲಿ ತುಂಬಿಕೊಂಡು ಚಿನ್ನವನ್ನ ಪರಾರಿಯಾಗಿದೆ ಈ 5ರ ಗ್ಯಾಂಗ್. ನೀವು ದೃಶ್ಯವನ್ನ ಗಮನಿಸಬಹುದು. ಎಲ್ಲರ ಕೈಯಲ್ಲೂ ಗನ್ ಇದೆ. ಒಬ್ಬ ಹೆಲ್ಮೆಟ್ ಹಾಕೊಂಡು ಓಡಾಡ್ತಿದ್ರೆ, ಮತ್ತೊಬ್ಬ ಮಾಸ್ಕ್ ಹಾಕೊಂಡಿದ್ದಾನೆ. ಸೊ ಇರುವಂತಹ ಎಲ್ಲ ಗ್ರಾಹಕರು, ಸಿಬ್ಬಂದಿಗಳು ಬಹಳಷ್ಟು ಭಯಭೀತರಾಗಿದ್ದಾರೆ. ಅದೇ ಟೈಮ್ನಲ್ಲಿ ಹೆಲ್ಮೆಟ್ ಧರಿಸಿದಾತ ಚಿನ್ನಾಭರಣವನ್ನೆಲ್ಲ ಎತ್ಕೊಳ್ತಾ ಇದ್ದಾನೆ. ಸೊ ಅಂದಾಜಿಗೆ 3 ಬ್ಯಾಗ್ ಚಿನ್ನಾಭರಣ ಕೊಂಡೊಯ್ದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲಿ ಬಂದಂತಹ ಗ್ರಾಹಕರ ಹತ್ರನೂ ಅವರು ಇದ್ದಂತಹ ಕಾಸಾಗಿರ್ಬೋದು, ಅವ್ರು ಏನು ಖರೀದಿ ಮಾಡಕ್ಕೆ ಬಂದಿದ್ರು ಅದನ್ನು ಕೂಡ ಎತ್ಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಸಿಕ್ಕಿದೆ. ಸೊ ಮೈಸೂರಿನ ಈ ದೃಶ್ಯ ನೋಡ್ತಿದ್ರೆ ಅವ್ರು ಎಷ್ಟು ಕೂಲಾಗಿ, ಸೇಮ್ ಸಿನಿಮಾದಲ್ಲಿ ಹೇಗಾಗುತ್ತೆ ಆ ರೀತಿ ಗೋಚರಿಸ್ತಾ ಇದೆ. ಮೇ ಬಿ ಅವ್ರು ತುಂಬ ಪ್ರೀ ಪ್ಲ್ಯಾನ್ಡ್ ಆಗಿ ಬಂದಿರಬೇಕು ಅನಿಸುತ್ತೆ. ಸೊ ರಿವಾಲ್ವರ್ನ ಹಿಡ್ಕೊಂಡು ಹೆದರಿಸಿ ಬೆದರಿಸಿ ಅಲ್ಲಿ ಕೈಗೆ ಯಾವ್ಯಾವೆಲ್ಲ ಚಿನ್ನಾಭರಣ ಸಿಕ್ಕಿದೆಯೋ ಅದು ಎಲ್ಲವನ್ನೇ ಒಂದು ಕಡೆ ಶೇಖರಣೆ ಮಾಡ್ತಿದ್ದಾರೆ. ಅದನ್ನು ಬ್ಯಾಗ್ನಲ್ಲಿ ತುಂಬ್ಕೊಂಡು ಹೋಗುವಂತಹ ಪ್ಲ್ಯಾನ್ನಲ್ಲಿ. ಅಬ್ಬಾ, ಈ ದೃಶ್ಯ ನೋಡಿದ್ರೆ ಎಂಥವ್ರಿಗಾದ್ರೂ ಒಂದ್ಸರಿ ಭಯ ಆಗುತ್ತೆ. ಏನಿದು, ಅದು ಹಾಡಾಗಲೇ ಜನ ಇರಬೇಕಾದ್ರೇ ಆರಾಮಾಗಿ ರಿವಾಲ್ವರ್ನ ತಗೊಂಡು ಹೋಗಿ ಚಿನ್ನದ ಶಾಪ್, ಜುವೆಲ್ರಿ ಶಾಪ್ಗೆ ನುಗ್ತಾರೆ 5. ಅದರಲ್ಲೊಬ್ಬ ಹೆಲ್ಮೆಟ್ ಹಾಕಿದ್ದಾನೆ. 2 ಹೆಲ್ಮೆಟ್ ಹಾಕಿರೋದನ್ನು ಗಮನಿಸ್ಬೋದು. ಅವ್ರ ಹತ್ರ ಬ್ಯಾಗ್ ಇತ್ತೋ ಇಲ್ಲ ಅಲ್ಲಿನವ್ರ ಆ ಬ್ಯಾಗ್ ತಗೊಂಡೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಣ್ಣ ಮಗು ಕೂಡ ಅಲ್ಲಿದೆ, ಮಕ್ಕಳು ಇದ್ದಾರೆ. ಸೊ ನಿಮಗೆ ನಾವು ನೀಟಾಗಿ ತೋರಿಸ್ತಾ ಇದ್ದೀವಿ. ಡಕಾಯ್ತ 1 ಅಂತ ಗುರುತು ಮಾಡಿ ತೋರಿಸ್ತಾ ಇದ್ದೀವಿ. ಮತ್ತೊಬ್ಬ ಡಕಾಯ್ತ 2 ಕಪ್ಪು ಬಣ್ಣದ ಶರ್ಟನ್ನು ಧರಿಸಿದ್ದಾನೆ. ಸೊ ಅವರಂತೂ ಕೂಲಾಗಿ, ಮೇ ಬಿ ಇಟ್ ಇಸ್ ವೆರಿ ಪ್ರೀ ಪ್ಲ್ಯಾನ್ಡ್ ಆಗಿರೋದ್ರಿಂದ ಅವ್ರು ಅಷ್ಟು ನೀಟಾಗಿ ಸ್ಕೆಚ್ ಹಾಕೊಂಡಿರೋ ಕಾರಣ ಸೊ ಆರಾಮಾಗಿ ಅವರು ಏನು ಅವ್ರ ಕೆಲಸ ಮಾಡಬೇಕೋ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಇರೋರ್ಗಂತೂ ಸೇಮ್ ಸಿನಿಮಾದಲ್ಲಿ ನಾವು ಹೇಗೆ ನೋಡ್ತೀವೋ, ಯಾರೋ ಒಬ್ಬ ಡಕಾಯ್ತ ಬರ್ತಾನೆ, ಎಂಟ್ರಿ ಕೊಡ್ತಾನೆ ಜುವೆಲ್ರಿ ಶಾಪ್ಗೆ, ಅಲ್ಲಿರೋರಿಗೆ ರಿವಾಲ್ವರ್ ತೋರಿಸಿ ಬೆದರಿಸ್ತಾರೆ. ಬೆದರಿಸಿದ ತಕ್ಷಣ ಅವರು ಅಲ್ಲೇ ಏನು ಕೈ ಮೇಲ್ ಮಾಡಿಕೊಂಡು ಹ್ಯಾಂಡ್ಸ್ ಅಪ್ ಅಂತ ಹೇಳ್ತಾರೆ, ಹಾಗೆ ಮೂಮೆಂಟ್ ಮಾಡಿ ಕೂಡ್ತಾರೆ. ದ ಸೇಮ್ ಸಿನಾರಿಯೋ ಹಾಗೆ ಪಿಕ್ಚರೈಸ್ ಆಗಿದೆ. ದೃಶ್ಯಗಳು CCTV ದೃಶ್ಯಗಳು ಸಿಕ್ಕಿದೆ. ಆ ದೃಶ್ಯದಲ್ಲಿ ತಾವು ನೀಟಾಗಿ ಗಮನಿಸಬಹುದು ಹೇಗೆ ಈ ಡಕಾಯಿತರು ಅವ್ರ ಕೈಯಲ್ಲಿ ಗನ್ನನ್ನು ಹಿಡ್ಕೊಂಡು ಅಲ್ಲಿದ್ದಂತಹ ಸಿಬ್ಬಂದಿಯನ್ನು ಬೆದರಿಸಿ ಕೈಗೆ ಯಾವೆಲ್ಲ ಚಿನ್ನಾಭರಣಗಳು ಸಿಕ್ತೋ ಅವೆಲ್ಲವನ್ನ ಒಂದು ಕಡೆ ಹಾಕೋತಾರೆ. ಅದಾದ ನಂತರ ಬ್ಯಾಗನ್ನು ತಗೊಂಡು ಬ್ಯಾಗಿಗೆ ತುಂಬಿಸ್ಕೊಳ್ತಾ ಇದ್ದಾರೆ.